ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೇ ರೀತಿಯಾಗಿ ನಾವೇನು ಮಾಡಕತ್ತೀವಿ ಅಂದ್ರೆ ಲಾಸ್ಟ್ ಕೆಲವೊಂದಿಷ್ಟು ಒಂದು ವಾರದಿಂದ ಟೆನ್ಸಸ್ ಬೇಸ್ ಮೇಲೆ ಏನು ಮಾಡೇವು ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡಿವಿ. ಇದೊಂದು ಕ್ವಶನ್ ಟ್ಯಾಗ್ ಮೇಲೂ ಕೂಡ ಏನಾಗೈತಿ ವಿಡಿಯೋ ಅಪ್ಲೋಡ್ ಆಗೈತಿ. ಓಕೆ, ಎಲ್ಲ MTS ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು, ಒಂದು SSC GD ಆಗಿರಬಹುದು, BSF ಆಗಿರಬಹುದು, ಈ ಥರ ಯಾವುದು ನಾವು ಫ್ರೇಮ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಅಲ್ಲ, ಆಲ್ರೆಡಿ ಆಸ್ಕ್ಡ್ ಕ್ವಶನ್ಸ್ ಅನ್ನ ನಾವೇನ್ ಮಾಡತ್ತೀವಿ ಇಲ್ಲಿ ನಿಮಗೆ ಡಿಸ್ಕಸ್ ಮಾಡಾಕತ್ತೀವಿ. ಓಕೆ, ಹಂಗಿತ್ತಂದ್ರ ನೀವೇನ್ ಮಾಡ್ಬೇಕಂದ್ರೆ ಆ ಟೆನ್ಸಸ್ ಯಾವ ತರನಾಗಿರ್ತಕ್ಕಂಥ ಸಿರೀಸ್ ಮಾಡಿವ್ ನಾವು. ಪ್ರತಿಯೊಂದು 4 ವಿಡಿಯೋ ಅಪ್ಲೋಡ್ ಆಗ್ಯಾವ. ಡೈಲಿ ಒನ್ ಡೇ ಬಿಟ್ ಒನ್ ಡೇ ಮತ್ತೊಂದು ವಿಡಿಯೋಸ್ಗಳು ಬರ್ತಿರ್ತಾವ. ಈಗ ಒಂದು ತಿಂಗಳೊಳಗೆ ಏನಾಗ್ತದೆ ಅಂದ್ರೆ ನಿಮ್ಗೆ ಟೆನ್ಸ್ ಪೂರಾ ಕಲಿಸ್ಕೊಟ್ಬಿಡ್ತೀವಿ. ಹೋಗಿ ವಿಡಿಯೋ ನೋಡ್ರಿ. ಓಕೆ, ಅದೇ ರೀತಿಯಾಗಿ ಏನು ಮಾಡೋಣ, ಬಹಳಷ್ಟು ಟೈಮನ್ನು ವೇಸ್ಟ್ ಮಾಡೋದು ಬೇಡ. ನಾವೇನು ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ಸ್ ಏನೈತಂದ್ರೆ ಕರೆಕ್ಟಾಗಿ ಕ್ವಶನ್ ಅನ್ನ ಓದ್ಕೊಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ದಿಸ್ ಈಸ್ ದ ಅಂಡರ್ಲೈನ್ ಸೆಗ್ಮೆಂಟ್. ಕೆಲವೊಂದಿಷ್ಟು ಅಂಡರ್ಲೈನ್ ಮಾಡೋದು ಮರ್ತಿರ್ತಾರ, ಹೌದಾ? ಈಗ ಏನೈತಂದ್ರೆ ಕ್ವಶನ್, ಕಾವ್ಯ ಇನ್ವೈಟೆಡ್ ಆಲ್ ಹರ್ ಫ್ರೆಂಡ್ಸ್, ಇಸಂಟ್ ಇಟ್? ಏನ್ರಿದು? ಇದು ಒಂದು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಯಾವುದು? ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂದ್ರೆ ಏನ್ರಿ ಸರ್? ಆಲ್ರೆಡಿ ವಿಡಿಯೋ ಮಾಡಿಟ್ಟೆವು, ಹೋಗಿ ನೋಡ್ರಿ. ಎಸ್, ಕ್ವಶನ್ ಟ್ಯಾಗ್ ಮೇಲೆ ಎಂಟೈರ್ ಕ್ವಶನ್ ಟ್ಯಾಗ್ ಮೇಲೆ ವಿಡಿಯೋ ಐತಿ. ಪಟ್ನ ಆನ್ಸರ್ ನೀವೇ ಹೇಳ್ತೀರಿ, ಅದನ್ನ ಗೊತ್ತಿತ್ತಂದ್ರೆ. ಈಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಕ್ವಶನು ಅಲ್ಲಿರ್ತಕ್ಕಂಥದ್ದು ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತ. ಓಕೆ, ಅಲ್ಲಿ ಯಾವ್ದು ಬರ್ಬೇಕಿತ್ತು ಸರ್? ಇಲ್ಲಿ ನೋಡು, ಹುಡುಗಿ ಹೆಸರು ಕಾವ್ಯ ಅಂತ ಐತ್ರಿ. ಇಲ್ಲಿ ಏನು ಬರಂಗಿಲ್ಲ, ಇಟ್ ಬರಂಗಿಲ್ಲ, ಇಲ್ಲಿ ಶಿ ಬರ್ತೈತಿ. ಇದ ಆನ್ಸರ್ ಕರೆಕ್ಟ್ ಇರ್ಬೋದು ನೋಡ್ರಿ ಸರ್ ಅಂತಕ್ಕಂಥದ್ದು ಸಮ್ ಟೈಮ್ಸ್ ಮೈಂಡ್ ಒಳಗೆ ಬರೋದಂತೆ ಕಾಮನ್. ಬಟ್ ನಾವೇನ್ ಮಿಸ್ಟೇಕ್ ಮಾಡ್ತೇವೆ ಅಂದ್ರೆ ಇಲ್ಲಿರ್ತಕ್ಕಂತಹ ಇನ್ವೈಟೆಡ್ ಅಂತಕ್ಕಂಥದನ್ನ ಇಗ್ನೋರ್ ಮಾಡಿಬಿಡ್ತೀವಿ. ಓಕೆ, ಇನ್ವೈಟೆಡ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೇವ? ಇಗ್ನೋರ್ ಮಾಡಿಬಿಡ್ತೇವೆ. ಇನ್ವೈಟೆಡ್ ಅನ್ನೋದು ಏನಂದ್ರೆ V2 ಇದು. ಏನಿದೆ? V2 ಇದ್ದಾಗ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಇದು ಇಸಂಟ್ ಅಂತ ಬರಕ್ ಸಾಧ್ಯ ಇಲ್ಲ. ಇಲ್ಲಿ ಈಸ್ ಇದ್ದಾಗ ಇಲ್ಲಿ ಇಸಂಟ್ ಅನ್ಬೋದು, ಇಲ್ಲಿ ಹ್ಯಾವ್ ಇದ್ದಾಗ ಹ್ಯಾವಂಟ್ ಅನ್ಬೋದು. ಓಕೆ, ಮತ್ತೆ ಇಲ್ಲಿ ಈಸ್ ಇಲ್ಲಿ ಏನಿಲ್ಲ ಇಲ್ಲ, ಮತ್ತೆ ಇಲ್ಲಿ ಹೆಂಗೆ ಇಸಂಟ್ ಅಂತೀರಿ? ಹಂಗಿದ್ರೆ ಇದು ತಪ್ಪಿದ್ದು ಪೂರಾ ತಪ್ಪೈತಿ. ಏನಾಗೈತಿ? ಪೂರಾ ರಾಂಗ್ ಐತಿ. ಮತ್ತೆ ಇಲ್ಲಿ ನಾವು ಯಾವ್ದು ಕರೆಕ್ಟ್ ಐತಿ ನೋಡ್ಬೇಕು. ಹಂಗಿದ್ದಾಗ ನೋಡಿ ವಿದ್ಯಾರ್ಥಿಗಳು, ಹೆಂಗೈತಂದ್ರ ಡೂ ಮತ್ತು ಡಸ್ ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಳ್ರಿ. ಒಂದು ಡೂ, ಒಂದು ಡಸ್. ಯಾವಾಗ ಡೂ ಡಸ್ ಬರ್ತಾವ, ಇಲ್ಲಿ ಡೋಂಟ್ ಹಾಕೈತಿ, ಇಲ್ಲಿ ಡಸಂಟ್ ಹಾಕಿ. ಓಕೆ, V1 ಮತ್ತು V5 ಕಾನ್ಸೆಪ್ಟ್ ಬಂದಾಗ ಇದು ಡೋಂಟ್ ಅಂತಕ್ಕಂಥದ್ದು ಆಕೈತಿ, ಇದು ಡಸಂಟ್ ಅಂತಕ್ಕಂಥದ್ದು ಆಕೈತಿ. ಯಾವಾಗ V2 ಬರ್ತೈತಿ, ಇದು ನೋಡ್ರಿ, ಇನ್ವೈಟೆಡ್ ಅನ್ನೋದು ಏನಿದೆ V2 ಇದು. ಇದ್ರ V1 ಏನ ಇನ್ವೈಟ್ ಅಂತ. ಇನ್ವೈಟೆಡ್ V2 ಬಂದಾಗ ಇದ್ರದ್ದು ಏನಿರ್ತೈತಿ, ಡಿಡ್ ಅಂತಕ್ಕಂಥದ್ದು ಬಳಸಬೇಕು. 100% ಡಿಡ್ ಅಂತಕ್ಕಂಥದ್ದು ಬಳಸಬೇಕು. ಹಂಗಿದ್ದಾಗ ಆಪ್ಷನ್ ಅನ್ನ ಡಿಲೀಟ್ ಮಾಡೋಣ. ಇದನ್ನಂತಿ ಹೋಗ್ತೈತಿ, ಈ ಡೋಂಟ್ ಐತಿ, ಇದು ಹೋಗ್ತೈತಿ, ಡಿಡ್ ಐತಿ, ಡಿಡಂಟ್ ಐತಿ. ಸೆಂಟೆನ್ಸ್ ಎತ್ತರಾಗೈತಿ, ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ನೋಡ್ಕೊಡ್ರಿ. ಓಕೆ, ಈ ಸೆಂಟೆನ್ಸ್ ಎತ್ತರಾಗೈತಿ, ಪಾಸಿಟಿವ್ ಐತಿ. ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಎತ್ತರಾಗಿರ್ಬೇಕು, ನೆಗೆಟಿವ್ ಇರ್ಬೇಕು. ಡಿಡ್ ಬರ್ತಿದ್ರು, ಡಿಡಂಟ್ ಬರ್ತಿದ್ರು. ಡಿಡಂಟ್ ಅನ್ನೋದು ಏನಾಕೈತಿ? ಆನ್ಸರ್ ಆಕೈತಿ. ಡಿಡಂಟ್, ಶಿ ಅಂತಕ್ಕಂಥದ್ದು ಏನಾಕೈತ್ರಿ? ಆನ್ಸರ್ ಆಕೈತಿ. ಇದನ್ನೆಲ್ಲ ಬಹಳಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ನೋಡ್ರಿ, ನಮ್ಮ ಲಾಸ್ಟ್ ವಿಡಿಯೋನ ಕೇಳಿ ಈ ವಿಡಿಯೋ ಯಾರು ಕೇಳತ್ತಿರಲ್ಲ, 100% ನೀವು ರೈಟ್ ಆನ್ಸರ್ ಕೊಟ್ಟಿರ್ತೀವಿ. ನಿಮಗೆ ನಾವು ಸಾಲ್ವ್ ಮಾಡೋಕ್ಕಿಂತ ಮೊದಲೇ ನಿಮಗೆ ಫ್ಲಾಶ್ ಆಗಿರ್ತದೆ, ಸರ್ ಹೇಳಿರಿ ಸರ್, ಇದು ಆನ್ಸರ್ ಆಯ್ತು ಸರ್. ಓಕೆ, ಹಂಗೆ ಯಾರಿಗೇ ಆಗಿತ್ತಂದ್ರೆ ಏನು ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ಸರ್ ನೀವು ಹೇಳ್ದಂಗೆ ಆತ್ರಿ, ಒಂದೇ ಕ್ವಶನ್ ನಮ್ಗೆ ಆನ್ಸರ್ ಮೊದಲೇ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಅದೇ ರೀತಿಯಾಗಿ ಟೆನ್ಸಸ್ಗೆ ಎಲ್ಲರೂ ಬಹಳಷ್ಟು ಏನು ಮಾಡಿರಿ, ನಿಮ್ಮ ಪ್ರೀತಿಯನ್ನು ಕೊಟ್ಟಿರಿ. 4000 ವ್ಯೂಸ್ಗಳನ್ನು ದಾಟೈತದ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅನ್ನ ತಿಳಿಸ್ತಾ ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ನೋಡೋಣ. ಈ ಕ್ವಶನ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ರೀ. ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್. 1 2 3 4 ಸೆಗ್ಮೆಂಟ್ ಒಳಗೆ ಏನಾಗೈತಿ? ಡಿವೈಡ್ ಆಗೈತಿ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಗ್ರಾಮೆಟಿಕಲ್ ಎರರ್. ಗ್ರಾಮೆಟಿಕಲ್ ಆಗಿ ತಪ್ಪಾಗಿರ್ತಕ್ಕಂತಹ ಒಂದು ಏನನ್ನ ಕಂಡು ಹಿಡಿಬೇಕಂದ್ರ ಅಲ್ಲಿರ್ತಕ್ಕಂಥ ಒಂದು ಯಾವ್ದು ABCD ಯಾವ್ದು ತಪ್ಪಾಗೈತಿ, 1 2 3 4 ಅನ್ನ ಕಂಡು ಹಿಡೀರಿ ಅಂತ ಕೇಳ. ಹಂಗೆ ಕೇಳಿದಾಗ ಏನ್ ಮಾಡ್ತೀರಿ? ಓದ್ರಿ ಕ್ವಶನ್. ದೇ ಡಿಸೈಡೆಡ್ ಟು ಟ್ರಾವೆಲ್ ಇನ್ ಟ್ರೈನ್ ಇನ್ಸ್ಟೆಡ್ ಆಫ್ ಡ್ರೈವಿಂಗ್ ಟು ನ್ಯೂ ಡೆಲ್ಲಿ. ಸರ್ ಕರೆಕ್ಟ್ ಆಯ್ತಲ್ರಿ ಸರ್, ಕರೆಕ್ಟ್ ಆಯ್ತಲ್ರಿ ಸರ್ ಅಂತ ಹೇಳ್ತೀವಿ. ಓಕೆ, ದೇ ಡಿಸೈಡೆಡ್, ಅವ್ರು ಏನ್ ಡಿಸೈಡ್ ಮಾಡ್ತಾರಂದ್ರ ಟ್ರೇನ್ ಮುಖಾಂತರ ಏನ್ ಮಾಡ್ತಾರ? ಟ್ರೇನ್ ಒಳಗೆ ಹೊಂಟಿಲ್ಲ, ಅವ್ರ ಟ್ರೇನ್ ಮುಖಾಂತರ ಹೊಂಟಾರ ಅಂದಾಗ ನಮ್ ಗ್ರಾಮೆಟಿಕಲ್ ಎರರ್ ಪಾರ್ಟ್ ಯಾವ್ದಾಗಿರ್ತೈತಿ? ಟ್ರಾವೆಲ್ ಇನ್ ಟ್ರೈನ್ ಅಂತಕ್ಕಂಥದ್ದು ನಮ್ ಗ್ರಾಮೆಟಿಕಲ್ ಎರರ್ ಆಗಿರ್ತೈತಿ. ಓಕೆ, ಹಂಗಿತ್ತಂದ್ರ ಆನ್ಸರ್ ಏನಾಗ್ತೈತ್ರಿ? ಆನ್ಸರ್ ಏನಾಗ್ತೈತಂದ್ರ ನೀವು ಇದರ ಮುಖಾಂತರ ಹೊಂಟಾಗ ಟ್ರಾವೆಲ್ ಬೈ ಟ್ರೈನ್ ಅಂತಕ್ಕಂಥದ್ದು ಆಕೈತಿ. ಏನ್ ಅನ್ಬೇಕು? ಟ್ರಾವೆಲ್ ಬೈ ಟ್ರೈನ್ ಅಂತಕ್ಕಂಥದ್ದು ಬರಬೇಕು, ಇನ್ ಅಂತಕ್ಕಂಥದ್ದು ಬರಂಗಿಲ್ಲ, ಬಾಯ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಓಕೆ, ನೋಡ್ರಿ, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವ. ದಿಸ್ ಈಸ್ ಯುವರ್ ಆನ್ಸರ್. ಯಾವ ರೀತಿ ಕ್ವಶನ್ಸ್ಗಳು ಬಂದಿರ್ತಾವ ಅನ್ನೋದನ್ನ ನೋಡ್ರಿ.
ಇದು ಆಲ್ರೆಡಿ ನಿಮಗೆ ಎಮ್ ಟಿ ಎಸ್ ಮತ್ತು ಸ್ಟೆನೋ ಯಾವುದೋ ಒಂದು ಎಕ್ಸಾಮ್ಗೆ ಆಗಿರ್ತಕ್ಕಂಥ ಕ್ವಶನ್. ನಾವು ಅಲ್ಲಿಂದ ಕ್ವಶನ್ಸ್ಗಳನ್ನ ರೆಫರ್ ಮಾಡಿದಾಗ ಯಾವ ಎಕ್ಸಾಮ್ಗೆ ಆಗೈತೆ ಅಂತಕ್ಕಂಥ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನಾನು ಮೆನ್ಷನ್ ಮಾಡೋದು ಮರ್ತೇನೆ ರೀ, ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ. ಓಕೆ, ಎಲ್ಲರಿಗೂ ಅರ್ಥ ಆಗಕತ್ತಿದೆ ಅಂತ ಅನ್ಕೊಳ್ತೀನಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಎಲ್ಲ ವಿಡಿಯೋಸ್ಗಳು ನೋಡಿ ಕಾಸು ಬಂದು ನಿಮ್ಮ ಒಪಿನಿಯನ್ನ ತಿಳಿಸಿ. ಓಕೆ, ಎಸ್, ಮೊದಲನೇ ಮಾತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಲೈಕ್ ಮಾಡಿರಿ ವಿಡಿಯೋಕ್ಕೆ, ಜನರಿಗೆ ಶೇರ್ ಮಾಡಿರಿ, ಆದಷ್ಟು ಜನರಿಗೆ ನಿಮ್ಮ ಕಾಂಪಿಟೇಟಿವ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಅವ್ರಿಗೆ ಇಷ್ಟ ಆತಂದ್ರೆ ಅವರು ಖುಷಿ ಪಡ್ತಾರೆ. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ. ಇದೇನ್ರಿ ಸರ್ ಇಷ್ಟು ದೊಡ್ಡದೈತಲ್ಲ ಅನ್ಬೋದು ನೀವು, ಅನ್ಬೋದಾ? ಬಟ್ ಕ್ವಶನ್ ಅನ್ನ ಬಹಳಷ್ಟು ಈಸಿಯಾಗಿ ತಿಳ್ಕೊಳ್ಳೋಣ. ಇದೇನೈತಿ ನೋಡಿ, ಸೆಲೆಕ್ಟ್ ದ ಸೆಂಟೆನ್ಸ್ ದ್ಯಾಟ್ ಹ್ಯಾಸ್ ನೋ ಸ್ಪೆಲ್ಲಿಂಗ್ ಎರರ್. 4 ಸೆಂಟೆನ್ಸ್ ಒಳಗ ಎಲ್ಲಿ ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲ ಅಂತಕ್ಕಂಥದನ್ನ ನೋಡಿ. ಒಂದನೇ ಸೆಂಟೆನ್ಸ್ ಹೋದ್ರಿ, ಮೈ ನ್ಯೂ ಫೋನ್ ಹ್ಯಾಸ್ ಅ ಹೈ ರೆಸೊಲ್ಯೂಷನ್ ಸ್ಕ್ರೀನ್ ಅಂಡ್ ಪವರ್ಫುಲ್ ಪ್ರೊಸೆಸರ್ ವಿಚ್ ಮೇಕ್ಸ್ ಪರ್ಫೆಕ್ಟ್ ಫಾರ್ ಸ್ಟ್ರೀಮಿಂಗ್. ಓಕೆ, ಇಲ್ಲಿ ನೋಡ್ರಿ, ಸ್ಟ್ರೀಮಿಂಗ್ ಅಂತದ್ ಏನೈತ್ರಿ, ತಪ್ಪೈತಿಲ್ರಿ. ರೆಸೊಲ್ಯೂಷನ್ ತಪ್ಪೈತಿಲ್ರಿ ರೆಸೊಲ್ಯೂಷನ್ ಅನ್ನೋದು. ಮತ್ತ ಎಸ್, ಆಮೇಲೆ ಏನ್ ತಪ್ಪೈತಿ, ಇಲ್ಲಿರ್ತಕ್ಕಂತಹ ಪ್ರೊಸೆಸರ್ C ಬಂದೈತಿ ನೋಡ್ರಿ, ಅದು ತಪ್ಪೈತಿ. ಹೌದಾ? ಹಂಗಿದ್ದಾಗ ಇದು ಅಂತಿ ಬರಂಗಿಲ್ಲ. ಯಾವ್ದು ಇಲ್ಲ ಅಂತ ಕೇಳಿದ್ರೆ ಒಂದೇದಂತಿ ಹೋಗ್ತದೆ. ಎರಡನೇ ನೋಡ್ರಿ, ಮೈ ನ್ಯೂ ಫೋನ್ ಹ್ಯಾಸ್ ಅ ಹೈ ರೆಸೊಲ್ಯೂಷನ್ ನೋಡ್ರಿ, ಎಲ್ಲ ಬರ್ದಾರ, ಇಲ್ಲೇ ಹೋಗ್ತದೆ ಆನ್ಸರ್. ಎರಡನೇದು ಬರಂಗಿಲ್ಲ. ನಾಲ್ಕನೇದು ನೋಡ್ರಿ, ಮೈ ನ್ಯೂ ಫೋನ್ ಹ್ಯಾಸ್ ಅ ಹೈ ರೆಸೊಲ್ಯೂಷನ್ ಸ್ಕ್ರೀನ್ ಸ್ಪೆಲ್ಲಿಂಗ್ ನೋಡ್ರಿ ಇವ್ರದ ಸ್ಕ್ರೀನ್. ಓಕೆ, ಸ್ಕ್ರೀನ್ ಸ್ಪೆಲ್ಲಿಂಗ್ ತಪ್ಪೈತಿ, ಹೋತ. ಇದು ನೋಡ್ರಿ, ಮೈ ನ್ಯೂ ಫೋನ್ ಹ್ಯಾಸ್ ಅ ಹೈ ರೆಸೊಲ್ಯೂಷನ್ ಕರೆಕ್ಟ್ ಸ್ಪೆಲ್ಲಿಂಗ್, ಸ್ಕ್ರೀನ್ ಕರೆಕ್ಟ್ ಸ್ಪೆಲ್ಲಿಂಗ್ ಅಂಡ್ ಅ ಪವರ್ಫುಲ್ ಪ್ರೊಸೆಸರ್, ವೆರಿ ಗುಡ್, ಪ್ರೊಸೆಸರ್ ಅನ್ನೋದು ಕರೆಕ್ಟ್ ಅದ, ವಿಚ್ ಮೇಕ್ಸ್ ಇಟ್ಸ್ ಪರ್ಫೆಕ್ಟ್ ಫಾರ್ ಸ್ಟ್ರೀಮಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಅದ ಇಲ್ರಿ ಸ್ಟ್ರೀಮಿಂಗ್. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೀಮಿಂಗ್ ಅಂತಕ್ಕಂಥದ್ದು ತಪ್ಪಾರ. ಎಸ್, ಇಲ್ಲೆಲ್ಲಾ ಕರೆಕ್ಟ್ ಇರೋದ್ರಿಂದ ನಮ್ಮ ಆನ್ಸರ್ ಯಾವ್ದಾಕೈತ್ರಿ, 3ನೇದು ಆನ್ಸರ್ ಆಗ್ತದೆ. ದಿಸ್ ಈಸ್ ಅವರ್ ರೈಟ್ ಆನ್ಸರ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವ. ಇದು ಭಾಳ ನೀವು ನೋಡಿದಾಗ ಏನು ಅನಿಸುತ್ತೆ, ಅಯ್ಯೋ ಅಪ್ಪ ಇಂಥ ಕ್ವಶನ್ ಅಂದ್ಬಿಡ್ತಾರೆ. ಬಟ್ ಏನೈತ್ರಿ ಅದ್ರಾಗ, ಕರೆಕ್ಟ್ ಆಗಿ ಸೆಂಟೆನ್ಸ್ ಓದಿದಾಗ ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಅವಕ್ಕೆ ಕಂಪೇರ್ ಮಾಡ್ರಿ, ಸ್ಪೆಲ್ಲಿಂಗ್ ಕಂಪೇರ್ ಮಾಡ್ರಿ. ಒಂದ್ ಕಡೆ ಸ್ಪೆಲ್ಲಿಂಗ್ ತಪ್ಪು ಕೊಟ್ಟರೆ 2-3 ಕಡೆ ಅಂತ ಕರೆಕ್ಟ್ ಕೊಟ್ಟಿರ್ತಾನ. ಒಂದ್ ಸ್ವಲ್ಪ ಏನೋ ಒಂದು ನಿಮ್ಗೊಂದು ಟ್ರಿಕ್ ಸಿಗ್ತೈತಿ. ಹೌದಾ? ಎಲ್ಲ ಇಲ್ಲಿ ಕರೆಕ್ಟ್ ಅದಾವ, ಇದು ತಪ್ಪೈತಿ ಅಂದಾಗ ಎಲ್ಲಾ ಸ್ಪೆಲ್ಲಿಂಗ್ ಕರೆಕ್ಟ್ ಇರೋದು ಲಾಸ್ಟ್ ನಿಮ್ಗೆ ಸಿಗ್ತೈತೆ ಆನ್ಸರ್. ಇಂಥವು ಬಂದಾಗ ಯಾರು ಮಿಸ್ ಮಾಡ್ಕೊಂಡ್ರು ಯಾರನ್ನೂ ಬಿಡುದಿಲ್ಲ ನೀವು. ಹೌದಾ? ಎಸ್, ಅಂಡರ್ಸ್ಟ್ಯಾಂಡ್, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡು. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು 4 types, 1, 2, 3, 4. 4 ಪಾರ್ಟ್ಸ್ ಡಿವೈಡ್ ಆಗಿದೆ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಅ ಗ್ರಾಮೆಟಿಕಲ್ ಎರರ್ ಅಂತಕ್ಕಂಥದ್ದು. ಅ ಮ್ಯೂಸಿಕ್ ಇಸ್ ಅ ಗ್ರೇಟ್ ವೇ ಟು ಎಕ್ಸ್ಪ್ರೆಸ್ ಯುವರ್ ಇಮೋಷನ್ಸ್ ಅಂತಕ್ಕಂಥ ಒಂದು ಕ್ವಶನ್ ಕೊಟ್ರ. ಸರ್ ಎಲ್ರಿ ಸರ್ ಎಲ್ಲ ಕರೆಕ್ಟ್ ಐತಲ್ರಿ, ಇನ್ನೇನಿದ ತಪ್ಪಾಗಿ ಸಾಧ್ಯ ಇಲ್ರಿ ಅಂತ ಹೇಳ್ತೀವಿ. ಬಟ್ ನೋಡ್ರಿ, ಇಲ್ಲಿರ್ತಕ್ಕಂಥ 1ನೇ ಪಾರ್ಟ್ ಒಳಗೆ ತಪ್ಪೈತಿ, ಇದ ನಮ್ಮ ಆನ್ಸರ್. ಯಾಕೈತಿ ಅನ್ನೋದು ಹೇಳ್ತೀನಿ. ಅಲ್ಲಿ ಏನು ಕೊಟ್ಟ, ನಾವು ಮ್ಯೂಸಿಕ್ ಅಂತ ಕೊಟ್ಟ. ಮ್ಯೂಸಿಕ್ ಎಷ್ಟು ಐತೆ ಅನ್ನೋದು ನಿಮ್ಗೆ ಗೊತ್ತೈತಿ? ಇಲ್ಲ. ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಯಾವ ನೌನ್ ಅಂತೇವೆ, ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಅದು ಎನ್ಸಾಕ್ ಬರ್ದಷ್ಟು ಐತೆ ಅಂದ್ರೆ ಅದೇನ್ರಿ, ಅನ್ಕೌಂಟೇಬಲ್ ನೌನ್ ಯಾವಾಗ ಇರ್ತಾವ, ಅಲ್ಲಿ ಯಾವುದೇ ಆರ್ಟಿಕಲ್ ಇರೋದಿಲ್ಲ, ನೋ ಆರ್ಟಿಕಲ್ ಅಂತ ಹೇಳ್ತೀವಿ. ಅನ್ಕೌಂಟೇಬಲ್ ನೌನ್ ಇದ್ದಾಗೇನ ನೋ ಆರ್ಟಿಕಲ್ ಅಂತಕ್ಕಂಥದ್ದು ಹೇಳ್ತೀವಿ. ಇಲ್ಲಿ ಏನ್ ಬರ್ಬೇಕಿತ್ತು, ಡೈರೆಕ್ಟ್ ಮ್ಯೂಸಿಕ್ ಈಸ್ ಅ ಗ್ರೇಟ್ ವೇ ಟು ಎಕ್ಸ್ಪ್ರೆಸ್ ಯುವರ್ ಇಮೋಷನ್ಸ್ ಅಂತ ಅಷ್ಟ ಬರ್ಬೇಕಿತ್ತು. ಅಲ್ಲಿ ದ ಮ್ಯೂಸಿಕ್ ಬರಂಗಿಲ್ಲ. ಬಟ್ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೊಡ್ತೀನಿ. ಇಲ್ಲಿ ಗಿಟಾರ್ ಅಂತಕ್ಕಂಥದ್ದು ಇತ್ತಂದ್ರೆ ಏನ್ ಬರ್ತೈತಿ ಹೇಳಿ ನೋಡು. ಗಿಟಾರ್ ಬಗ್ಗೆ ಮಾತಾಡತ್ತಿರಂದ್ರೆ ಯಾವ ಆರ್ಟಿಕಲ್ ಬರ್ತೈತಿ. ಅದೇ ರೀತಿ ಪಿಯಾನೋ ಬಗ್ಗೆ ಮಾತಾಡತ್ತಿದ್ರಂದ್ರೆ ಯಾವ ಆರ್ಟಿಕಲ್ ಬರ್ತೈತಿ. ಅದೇ ರೀತಿಯಾಗಿ ತಬಲಾ ಬಗ್ಗೆ ಮಾತಾಡತ್ತಿದ್ರಂದ್ರೆ ಯಾವ ಆರ್ಟಿಕಲ್ ಬರ್ತೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀವಿ. ಓಕೆ, ಇನ್ಸ್ಟ್ರೂಮೆಂಟ್ ಬಂದಾಗ ಯಾವ ಆರ್ಟಿಕಲ್ ಬಳಸಬೇಕು ಬಳಸಬಾರ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ದಿಸ್ ಈಸ್ ದ ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಇದು. ಓಕೆ, ಯಾವ ಕ್ವಶನ್ಸ್ ಇದು, ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್. ಆರ್ಟಿಕಲ್ ಬೇಸ್ಡ್ ಅಂದಾಗ ಆರ್ಟಿಕಲ್ ಎಷ್ಟದವ, ಎ ಆ್ಯಂಡ್ ದ ಅಂತಕ್ಕಂಥವು 3 ಆರ್ಟಿಕಲ್ಗಳಿದಾವೆ. ಓಕೆ, ಈ ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದನ್ನ ಅದನ್ನು ಕೂಡ ಮುಂದೆ ಬರುವ ದಿನಗಳಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ಅವಕಾಶ ನೋಡ್ಕೊಳ್ಳಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತೀನಿ. ಈಗಳ ಆನ್ಸರ್ ಕಮೆಂಟ್ ಒಳಗೆ ಬೇಕ್ರಿ. ಎಷ್ಟು ಜನ ಮಾಡತ್ತೀರಿ ಕಮೆಂಟ್, ಏನೇನ್ ಮಾಡತ್ತೀರಿ ನಮ್ಮ ಸ್ಟೂಡೆಂಟ್ಸ್ ಅನ್ನೋದನ್ನ ಅಬ್ಸರ್ವ್ ಮಾಡತ್ತಿರ್ತಾನ. ಎಸ್, ಯಾರು ಚಲೋ ತಮಗೆ ರೆಸ್ಪಾನ್ಸ್ ಕೊಡತ್ತೀರಿ, ಯಾರು ಚಲೋ ತಮಗೆ ನಮ್ಮ ಪೂರ್ತಿ ವಿಡಿಯೋ ನೋಡಿದಾಗ ನಿಮ್ಗೆ ಕೆಲವೊಂದಿಷ್ಟು ಕ್ವಶನ್ಗಳು ಸಿಗತ್ತವ, ಯಾರು ಇಂಟ್ರಾಕ್ಷನ್ ಮಾಡತ್ತೀರಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ. ಕ್ಲಾಸ್ನಾಗ ಅಷ್ಟ ಅಲ್ಲ, ಯೂಟ್ಯೂಬ್ ನನಗೊಂದು ಕ್ಲಾಸ್ ಅದ. ನೀವು ನಮಗೆ ಯೂಟ್ಯೂಬ್ದಾಗ ನೀವು ಎಲ್ಲೇ ಕೇಳಿದ್ರು ನಮ್ಮ ಸ್ಟೂಡೆಂಟನ್ನ ನಾವು ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿರ್ತೇವೆ. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ಓಕೆ, ಇದು ಅಂಡರ್ಲೈನ್ ಸೆಗ್ಮೆಂಟ್. ಇದು ಕ್ವಶನ್ ಟ್ಯಾಗ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಿದು, ಕ್ವಶನ್ ಟ್ಯಾಗ್ ಐತಿ. ತಪ್ಪೈತಿ. ಎಲ್ಲಿ ತಪ್ಪೈತಿ ಅಂದ್ರೆ
ಡೋಂಟ್ ಶಿ ಅಂತಕ್ಕಂಥದ್ದು ಕೊಟ್ರ ಅದನ್ನ ಬಿಟ್ಟು ಬೇರೆದ್ ಯಾವ್ದು ಸಬ್ಸ್ಟಿಟ್ಯೂಟ್ ಆಗ್ತೈತೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಅಂತಕ್ಕಂಥದ್ದು ಐತಿ. ಈಗ ರಶ್ಮಿ ವರ್ಕ್ಸ್ ಎಟ್ ದ ಹಾಸ್ಪಿಟಲ್, ಇಲ್ಲಿ ವರ್ಕ್ಸ್ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಯಾಕಂದ್ರೆ ಕ್ವಶನ್ ಟ್ಯಾಗ್ ಯಾವಾಗಿರಲಿ ವರ್ಬ್ ಮೇಲೆ ಡಿಪೆಂಡ್ ಆಗಿದೆ, ವರ್ಬು ಮತ್ತೆ ಇರ್ತಕ್ಕಂಥ ಪ್ರನೌನ್. ಇಲ್ಲಿ ವರ್ಕ್ಸ್ ಅಂತಕ್ಕಂಥದ್ದು ಬಂದಾಗ ಎಸ್ ಬಳಸ್ಯಾರ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ವಿಡಿಯೋ ಹಾಕೇನ್ರಿ, ಹೋಗಿ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನ್ ಬಳಸ್ಬೇಕು, ಡೂ ಬಳಸ್ಬೇಕಾ ಡಸ್ ಬಳಸ್ಬೇಕು. ಇಲ್ಲಿ ವರ್ಕ್ಸ್ ಇರೋದ್ರಿಂದ ಡಸ್ ಬಳಸ್ತೀವಿ, ಹೌದಾ. ಎಲ್ ಡಸ್ ಐತಿ ನೋಡ್ರಿ, ಇಲ್ಲೊಂದೈತಿ ಇಲ್ಲೊಂದೈತಿ, ಹಂಗಿದ್ರೆ ಇವೆರಡು ಆಪ್ಷನ್ ಏನಾದ್ರು ಹೋಗ್ಬಿಟ್ಟು. ಇವೆರಡೂ ಹೋದಾಗ ಮತ್ತೆ ಇಲ್ಲಿ ಏನು ಸರ್, ಇಲ್ಲಿ ವರ್ಕ್ಸ್ ಎಟ್ ದ ಹಾಸ್ಪಿಟಲ್, ಇದು ಪಾಸಿಟಿವ್ ಸೆಂಟೆನ್ಸ್ ಐತಲ್ರಿ ಸರ್. ಪಾಸಿಟಿವ್ ಸೆಂಟೆನ್ಸ್ ಇತ್ತಂದ್ರ ಯಾವಾಗಿರ್ಲು ನಿಮ್ದು ಏನಿರ್ಬೇಕಿಲ್ಲ ನೆಗೆಟಿವ್ ಇರ್ಬೇಕು. ಕ್ವಶನ್ ಟ್ಯಾಗ್ ಯಾವಾಗಿರ್ಲು ಏನಿರ್ಬೇಕು ನೆಗೆಟಿವ್ ಇರ್ಬೇಕು. ಇಲ್ಲಿ ಡಸ್ ಬರ್ತಿತ್ತು ಡಸಂಟ್ ಬರ್ತಿತ್ತು, ಡಸಂಟ್ ಅನ್ನೋದು ಏನಾಕೈತಿ ಆನ್ಸರ್ ಆಗ್ತೈತಿ. ಪಾಸಿಟಿವ್ ಕ್ವಶನ್ ನೆಗೆಟಿವ್ ಕ್ವಶನ್ ಟ್ಯಾಗ್, ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ನೆನಪಿಟ್ಕೊಂಡ್ಬಿಟ್ರೆ 101% ಇದನ್ನ ಬಿಟ್ಟು ಹೊರಗೆ ಕ್ವಶನ್ ಬರಕ್ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ fill in the blanks with the appropriate article. He is dash honest officer and dash best candidate for this post. ಅವ್ರು ಏನ್ರಿ ಆಡೆಡ್ ಬ್ಲಾಂಕ್ಸ್ ಕೊಟ್ಬಿಟ್ರಲ್ರಿ. ಎಸ್, ಇಲ್ಲಿ ಇರ್ತಕ್ಕಂಥದ್ದು ಏನೈತಿ ಆನೆಸ್ಟ್ ಅಂತಕ್ಕಂಥದ್ದು ಐತಿ. ಇಲ್ಲಿ ಏನಾಕೈತಿ ಅಂದ್ರೆ ಎಚ್ ಅನ್ನೋದು ಸೈಲೆಂಟ್ ಆಕೈತಿ. ಎಚ್ ಅನ್ನೋದು ಏನಾಕೈತ್ರಿ ಸೈಲೆಂಟ್ ಆಕೈತ್ರಿ. ಇದನ್ನ ಓದೋದು ಹೆಂಗ್ ಓದ್ತೇವೆ ಅಂದ್ರೆ ಆನೆಸ್ಟ್ ಅಂತ ಓದ್ತೀವಿ. ಎಚ್ ಅನ್ನ ಸೈಲೆಂಟ್ ಮಾಡಿದಾಗ ಹೆಂಗ್ ಓದ್ತೀವ್ರಿ ಆನೆಸ್ಟ್ ಅಂತ ಓದ್ತೀವಿ. ಹೆಂಗ್ ಓದ್ತೀವ್ರಿ ಆನೆಸ್ಟ್ ಅಂತ ಓದ್ತೀವಿ. ಇದು ಆ ಅಂತಕ್ಕಂಥದ್ದು ಏನು ಸ್ವರ, ಆ ಅನ್ನೋದೇನ್ರಿ ಸ್ವರ. ಆ ಅನ್ನೋ ಸ್ವರ ಇಂಗ್ಲಿಷ್ ಒಳಗೆ ಏನಂತ ಕರಿತಿರೋದಕ್ಕ ಓವೆಲ್ಸ್ ಅಂತ ಕರಿತೀವಿ. ಓಕೆ, ಯಾವಾಗ ಓವೆಲ್ ಸೌಂಡ್ಗಳು ಬರ್ತಾವ ಅಲ್ಲಿ ಏನ್ ಬಳಸ್ಬೇಕು ನೀವು ಯಾನ್ ಬಳಸ್ಬೇಕು ಅನ್ನೋದು ನಮ್ಮ ರೂಲ್ಸ್. ಓಕೆ, ಸ್ವರಗಳ ಉಚ್ಚಾರಣೆ ಬಂದಾಗ ಯಾನ್ ಅನ್ನ ಬಳಸಿದರೆ ಆನ್ಸರ್ ಸರಿ ಆಗುವುದು. ಇಲ್ಲಿ ಯಾನ್ ಬಳಸಿಬಿಟ್ರೆ ಅಂದ್ರೆ ಒಂದೇ ಕೈ ಯಾನ್ ಎಲ್ಲಿ ನೋಡ್ರಿ, ಇಲ್ಲೊಂದೈತಿ ಇಲ್ಲೊಂದೈತಿ, ಹಂಗಿದ್ರೆ ಎರಡು ಆನ್ಸರ್ ಏನಾಗ್ತಾವ ಹೋಗ್ಬಿಡ್ತೀವಿ. ಓಕೆ ಸರ್, ಎಷ್ಟು ಈಸಿ ಅಲ್ರಿ. ಇನ್ನು ಮತ್ತೆ ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ ಏನ್ ಕೊಟ್ರ ಬೆಸ್ಟ್ ಅಂತ ಕೊಟ್ರ. ಬೆಸ್ಟ್ ಅಂತಕ್ಕಂಥದ್ದು ಯಾವ ಡಿಗ್ರಿ ಇದೆ, ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಒಳಗ ಬರ್ತಕ್ಕಂತಹ ಒಂದೇ ಒಂದು ಆರ್ಟಿಕಲ್ ಯಾವ್ದಂದ್ರ, ಓಕೆ, ಯಾಕಂದ್ರೆ ಈ ಪೋಸ್ಟಿಗೆ ಯಾಕೆ ಬೆಸ್ಟ್ ಕ್ಯಾಂಡಿಡೇಟ್ ಅದ ಅಂದ್ರ ಅಲ್ಲಿ ಏನ್ ಬಳಸ್ಬೇಕು ನೀವು ದ ಅಂತಕ್ಕಂಥ ಆರ್ಟಿಕಲ್, ದ ಬೆಸ್ಟ್ ಅಂತಕ್ಕಂಥದ್ರ ಬಳಸ್ಬೇಕು. ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಅವ್ರ ಕ್ವಾಲಿಟಿ ದ ಬೆಸ್ಟ್ ಅಂತಕ್ಕಂಥದ್ದು ಸುಪೀರಿಯರ್ ಕ್ವಾಲಿಟಿ ಬಗ್ಗೆ ಮಾತಾಡಿದಾಗ. ಓಕೆ ಸರ್, ಮತ್ತೆ ಅಚಾನಕ್ ಗುಡ್ ಅಂತ ಬಂದಿತ್ತಂದ್ರ ಆಸ್ ಗುಡ್ ಆಸ್ ಅಂತಕ್ಕಂಥದ್ದು ಬಳಸ್ತೀವಿ. ಬೆಟರ್ ಅಂತ ಬಂದಿತ್ತಂದ್ರೆ ಬೆಟರ್ ಜೊತೆಗೆ ಏನ್ ಬಳಸ್ತೀರಿ ದ್ಯಾನ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಓಕೆ, ಬಟ್ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬೆಸ್ಟ್ ಬಂದಿತ್ತಂದ್ರೆ ಏನ್ ಬಳಸ್ಬೇಕು ದ ಬಳಸ್ಬೇಕು, ಒಂದೇದ್ ಆನ್ ಬಳಸ್ಬೇಕು. ಆನ್ ಮತ್ತು ದ ಎಲ್ಲೈತಿ ನೋಡ್ರಿ ಇದಂತಿ ಬರಂಗಿಲ್ಲ. ಹಿಂಗಿದ್ರೆ ಆನ್ಸರ್ ಯಾವ್ದಾಕೈತಿ ಬಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಓಕೆ, ಹಂಗಿತ್ತಂದ್ರೆ ಒಂದು ಆನ್ಸರ್ ಒಂದು ಕ್ವಶನ್ ಕೊಡ್ತೀನಿ, ಅದಕ್ಕೆ ಯಾವ ಆರ್ಟಿಕಲ್ ಬಳಸ್ತಾರೆ ಹೇಳ್ರಿ ನೋಡೋಣ. ಎಕ್ಸ್ರೇ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ, MLA ಅಂತಕ್ಕಂಥ ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಓದ್ತೀವಿ. ಓಕೆ, ಪ್ರತಿಯೊಂದು ಕ್ವಶನ್ ನಡಕ್ ಒಂದು ಕ್ವಶನ್ ಮೇಲೆ ಒಂದೊಂದು ಎರಡೆರಡು ಕ್ವಶನ್ ಕೊಡ್ತೀನಿ. ಪ್ರತಿಯೊಂದನ್ನು ಸಾಲ್ವ್ ಯಾರು ಮಾಡತ್ತಿರಲ್ಲ ಅವ್ರ ಮೇಲೆ ನಮಗೆ ಭಾಳ ಚಂದ ಹೋಪ್ ಇರ್ತೈತಿ. ಈ ಸಲ ಜಾಬ್ ಆಗ್ಯಾ 101%. ಒಟ್ಟ ತಲೆ ಕೆಡಿಸ್ಕೊಳ್ಕೋಬೇಡಿ, ಎಲ್ಲ ಆಗಿದ್ದ ಕ್ವಶನ್ ಡಿಸ್ಕಸ್ ಮಾಡಿ 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 ಇಂಗ್ಲೀಷ್ ಅಂತಿ ಸುಪೀರಿಯರ್ ದಾಟಿ ಬಿಡ್ತೈತಿ, ಉಳಿದು ನಿಮ್ಮ ಕೈಯ. ಓಕೆ, ನೆಕ್ಸ್ಟ್ ಕ್ವಶನ್. ಹಿ ಬಾಟ್ ಡ್ಯಾಶ್ ₹1 ಕಾಯಿನ್ and dash umbrella. ಹೆಂಗ್ರಿದ he bought ಅಂತ ತಗೊಂಡ್ ನಾನು ಖರೀದಿ ಮಾಡ್ಯಾನ ಏನ ₹1 ಕಾಯಿನ್ and dash umbrella. ಸರ್ ಇಂಥವು ಬರಾಕತ್ತಂದ್ರೆ ತಲೆ ಹಾಪ್ ಆಗಿಬಿಡ್ತಾವ ನೋಡ್ರಿ ಅಂತ. ಆಡೆಡ್ ಬ್ಲಾಂಕ್ ಬಂದ್ರೆ ಹೆಂಗ್ ಮಾಡೋದ್ರಿ ಸರ್ ನಾವು ಅಂತ. ಇಲ್ಲಿ ಏನೈತ್ರಿ ₹1 ನೋಡ್ರಿ, ಒನ್ ರೂಪಿ. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ₹1 ಅಂತ ಬರ್ದಾಗ ಹೆಂಗ್ ಬರಿತೀರಿ ಒನ್ ಅಂತ ಬರಿತೀರಿ. ಈ ಒನ್ ಅನ್ನೋದೇನು ವ್ಯಂಜನ, ಒನ್ ಅನ್ನೋದೇನು ವ್ಯಂಜನ. ವ್ಯಂಜನ ಬಂದಾಗ ಏನ್ ಬಳಸ ಅಂತ ಹೇಳಿ ಅ ಬಳಸಿರಿ, ಕಣ್ಣು ಮುಚ್ಚಿ ಅ ಬಳಸ್ಬಿಡಿ, ಕಣ್ಣು ಮುಚ್ಚಿ ಬಳಸ್ಬಿಡಿ. ಓಕೆ, ಅದೇ ರೀತಿಯಾಗಿ ಒನ್ ಐಡ್ ಮ್ಯಾನ್ ಅಂತಕ್ಕಂಥದ್ದು ಒಂದು ಡಿಸ್ಕಸ್ ಮಾಡಿನ. ಒನ್ ಐಡ್ ಮ್ಯಾನ್ ಅಂತಕ್ಕಂಥದ್ದು ಬಂದಾಗ ಒನ್ ಐಡ್ ಅಂತಕ್ಕಂಥದನ್ನ ಬಳಸ್ತೀವಿ. ಒಂದ ಕಣ್ಣಿನ ಮನುಷ್ಯ ಇದ್ದಾಗ ಏನ್ ಬಳಸ್ತೀರಿ ಅಂತಕ್ಕಂಥದನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಏನ್ ಮಾಡ್ಬೇಕಂದ್ರ ಇಲ್ಲಿರ್ತಕ್ಕಂತಹ ಅಂಬ್ರೇಲಾ ಅಂತಕ್ಕಂಥದ್ದು ಬಂದಾಗ ಅಲ್ಲಿರ್ತಕ್ಕಂತಹ ಅಂಬ್ರೇಲಾ ಹೆಂಗ್ ಓದ್ತೀರಿ ಅದನ್ನ ಅಂಬ್ರೇಲಾ ಅಂತ ಓದ್ತೀವಿ. ಇದು ಅಂಬ್ರೇಲಾ ಅಂತ ಓದಿದಾಗ ಇಲ್ಲಿ ಏನ್ ಬಳಸ್ಬೇಕಂದ್ರೆ ಯಾನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ಬಿಡಿ. ಯಾನ್ ಅಂತಕ್ಕಂಥದನ್ನ ಯಾಕೆ ಬಳಸ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಓವೆಲ್ ಸೌಂಡ್, ಯಾವುದು ಓವೆಲ್ ಸೌಂಡ್ ಇದ್ದಾಗ ಏನ್ ಬಳಸ್ಬೇಕು ಇಲ್ಲಿ ಯಾನ್ ಬಳಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ಎ ಮತ್ತು ಯಾನ್ ಇಲ್ಲಿದ ನೋಡ್ರಿ, ಯಾನ್ ಮತ್ತು ಎ ಐತಿ, ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಒಂದೇದ್ ಏನಾಕೈತ್ರಿ ನಮ್ಮ ಆನ್ಸರ್ ಆಗ್ತದ. ದಿಸ್ ಈಸ್ ಅವರ್ ಆನ್ಸರ್ ಏನಾಕೈತ್ರಿ, ಒಂದೇದ ನಮ್ಮ ಆನ್ಸರ್ ಆಗ್ತದ. ಹಂಗಿತ್ತಂದ್ರ
ಈಗ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿರ್ತಕ್ಕಂಥ ಒಂದು ಆರೆಂಜ್ಗೆ ಯಾವ ಆರ್ಟಿಕಲ್ ಬರ್ತದೆ, ಆರೆಂಜ್. ಓಕೆ, ಅದೇ ರೀತಿಯಾಗಿ ಎಲಿಫೆಂಟ್ ಅಂತಕ್ಕಂಥದ್ದು ಇದ್ದಾಗ, ಇವೆರಡೂ ಇದ್ದಾಗ ಯಾವ್ಯಾವ ಆರ್ಟಿಕಲ್ ಬರ್ತಾವ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಲ್ಲಿ ತಿಳಿಸ್ಬೇಕ್ರಿ? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಕಮೆಂಟ್ ಸೆಕ್ಷನ್ ನಿಮ್ದೇ ಇರ್ತೈತಿ. ಓಕೆ, ನೀವೇನ್ ಬೇಕಾದ ಹೇಳ್ರಿ, ಬರೆದ್ರು ನಾವು ಅದನ್ನ ಓದ್ತೇವೆ, ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡೇ ಮಾಡ್ತೇವೆ. ಓಕೆ, ನಮ್ಮ ವಿದ್ಯಾರ್ಥಿಗಳು ನಾವು ಬಿಟ್ಕೊಡಕ್ ಸಾಧ್ಯ. ನೆಕ್ಸ್ಟ್ ನೋಡಿ, he is dash MLA and his brother is dash engineer ಅಂತ ನೋಡ್ರಿ ಕ್ವಶನ್. ಸರ್ ಹಿಂಗ್ ಬಂದಾಗ ಏನ್ ಮಾಡೋದು ಸರ್? ಓಕೆ, ಒಂದೇ ಬ್ಲಾಂಕ್ ಒಳಗೆ ಏನೈತ್ರಿ MLA ಅಂತ, ಎರಡನೇದೊಳಗೆ ಏನೈತ್ರಿ ಇಂಜಿನಿಯರ್ ಅಂತ, ಎರಡನೇದೊಳಗೆ ಏನೈತ್ರಿ ಇಂಜಿನಿಯರು, ಇಲ್ಲಿ MLA. MLA ಎಂ ಅಂತಕ್ಕಂಥದ್ದನ್ನ ಹಿಂಗ್ ಬರಿತೀರಿ. ಹಿಂಗ್ ಬರ್ದಾಗ ಇದು ಅಬ್ರಿವೇಷನ್ ಫಾರ್ಮ್ಸ್ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ಏನ್ ಬಳಸ್ತೀವಿ? ಆನ್ ಬಳಸ್ತೀವಿ. ಸ್ವರಗಳ ಉಚ್ಚಾರಣೆ ಇಲ್ಲಿ ಏನ್ ಬಳಸ್ತೀವಿ? ಇಂಜಿನಿಯರ್. ಇಂಜಿನಿಯರ್ ಅನ್ನ ಹೆಂಗ್ ಬರಿತೀರಿ? ಹಿಂಗ್ ಬರಿತೀರಿ. ಇಂಜಿನಿಯರ್ ಅನ್ನ ಹಿಂಗ್ ಬರ್ದಾಗ ಇಲ್ಲಿ ಏನ್ ಬಳಸ್ತೀರಿ? ಆನ್ ಬಳಸ್ತೀರಿ. ಓಕೆ, ಎರಡೂ ಕಡೆ ಯಾನ್ ಅಂತಕ್ಕಂಥದ್ದು ಎಲ್ಲರ ಆಪ್ಷನ್ ಒಳಗೆ ಐತೆ ನೋಡ್ರಿ. ಯಾನ್ ಅಂತಕ್ಕಂಥದ್ದು ಎಲ್ಲರ ಆಪ್ಷನ್ ಒಳಗೆ ಐತ್ರಿ. ಅಲ್ಲಿಲ್ಲ, ಹೋಯ್ತ, ಇದು ಹೋಯ್ತ. ದಿಸ್ ಈಸ್ ಅವರ್ ಆನ್ಸರ್, ಇದು ಹೋಯ್ತ. ಓಕೆ, ಯಾನ್ ಈಸ್ ಆನ್ MLA ಅಂಡ್ ಹಿಸ್ ಬ್ರದರ್ ಈಸ್ ಆನ್ ಇಂಜಿನಿಯರ್ ಅಂತಕ್ಕಂಥದನ್ನ ಹೇಳ್ತೀವಿ, ಯಾನ್ ಮತ್ತು ಯಾನ್. ಓಕೆ, ಇಲ್ಲಿ ನೋಡ್ರಿ ಸರ್, ಒಂದೇ ಸೆಂಟೆನ್ಸ್ ಒಳಗೆ ಎರಡು ಆರ್ಟಿಕಲ್ ಬರ್ತಾವೇನ್ರಿ? ಯಾವಾಗ ಬರ್ತಾವ ಅಂದ್ರೆ ಕಂಜಂಕ್ಷನ್ ಬಂದಾಗ ಬರ್ತಾವ. ಓಕೆ, ಹಂಗಿತ್ತಂದ್ರ ಈ ಸೆಂಟೆನ್ಸ್ ಒಳಗ ಕಂಜಂಕ್ಷನ್ ಅಂತಕ್ಕಂಥದ್ದ ವರ್ಡ್ ಯಾವುದು, ಕಂಜಂಕ್ಷನ್ ಅಂತಕ್ಕಂಥ ವರ್ಡ್ ಯಾವ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಪ್ರತಿಯೊಂದು ನಿಮಗೂ ನಾ ಪ್ರತಿಯೊಂದಕ್ಕೂ ಯಾಕೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಂತ ನಂದ್ರ, ನನಗ ನೀವು ಪೂರ್ತಿ ವಿಡಿಯೋ ನೋಡತ್ತೀರಿ ಇಲ್ಲೋ, ಆ ವಿಡಿಯೋದಾಗ ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೀರಿ, ಕಂಜಂಕ್ಷನ್ ಕಾನ್ಸೆಪ್ಟ್ ಗೊತ್ತೈತಿ ಇಲ್ಲೋ, ಪ್ರಿಪೊಸಿಷನ್ ಗೊತ್ತೈತಿಲ್ಲೋ, ಈ ತರನಾಗಿರ್ತಕ್ಕಂಥ ಟೆಸ್ಟ್ಗಳನ್ನ ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತೀನಿ. ಓಕೆ, ಯಾರು ಡೀಪ್ ಆಗಿ ಕೇಳ್ತಾ ಇರ್ತೀರಿ, ನೀವು ಆನ್ಸರ್ ಮಾಡೇ ಮಾಡ್ತೀರಿ, ಐ ನೋ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫಿಕ್ಸ್ಡ್ ಕಂಜಂಕ್ಷನ್ ಮೇಲೆ ಬರ್ತಕ್ಕಂಥ ಕ್ವಶನ್. ಫಿಕ್ಸ್ಡ್ ಕಂಜಂಕ್ಷನ್ ಇವು. ಓಕೆ ಸರ್, ಫಿಕ್ಸ್ಡ್ ಕಂಜಂಕ್ಷನ್ ಅಂದ್ರೆ ಏನ್ರಿ ಸರ್? ಇವು ನೋಡಿ ಹೇಳ್ತೀನಿ. ಯಾವಾಗ ಹಾರ್ಡ್ಲಿ ಅಂತಕ್ಕಂಥ ವರ್ಡ್ ಬರ್ತದ, ಯಾವಾಗ ಹಾರ್ಡ್ಲಿ ಅಂತಕ್ಕಂಥ ವರ್ಡ್ ಬರ್ತದ, ಹಾರ್ಡ್ಲಿ ಹ್ಯಾಡ್ ಹಿ ರೀಚ್ಡ್ ದ ಸ್ಟೇಷನ್. ಎಸ್, ಅವ ಏನ್ ಯಾವಾಗ ಫುಲ್ ಹಾರ್ಡ್ಲಿ ಅವಾಗ ಹೋಗಿ ಮುಟ್ಟಿರ್ತಾನ, ಅಷ್ಟೊತ್ತಿಗೆ ಅವಾಗ ಅಂದ್ರೆ ಏನಾಕೈತ್ರಿ? ಯಾವಾಗ ಹೋಗಿ ಮುಟ್ತಾನವ? ದ ಟ್ರೈನ್ ಲ್ಯಾಫ್ಟ್. ಯಾವಾಗ ಅಂತಕ್ಕಂಥದ್ದು ಬಂದಾಗ ಹಾರ್ಡ್ಲಿ ಜೊತೆ ಯಾವಾಗಲೂ ಏನ್ ಬಳಸಬೇಕು? ವೆನ್ ಅಂತಕ್ಕಂಥ ವರ್ಡ್ ಬರ್ಸಿದ್ರಂದ್ರ ಇದಕ್ಕೆ ನಾವು ಫಿಕ್ಸ್ಡ್ ಕಂಜಂಕ್ಷನ್ ಅಂತ ಟಾಪಿಕ್ ಹೆಸರು ಕೊಟ್ಟಿವ್ರಿ. ಏನಿದು? ಫಿಕ್ಸ್ಡ್ ಕಂಜಂಕ್ಷನ್ ಅಂತಕ್ಕಂಥ ಒಂದು ಹೆಸರು ಕೊಟ್ಟಿರ್ತಕ್ಕಂಥ ಟಾಪಿಕ್. ಒಂದು ಫಿಕ್ಸ್ಡ್ ಕಂಜಂಕ್ಷನ್ ಆಗಿರ್ತಕ್ಕಂಥದ್ದು, ಫಿಕ್ಸ್ಡ್ ಆಗಿರ್ತಕ್ಕಂಥದ್ದಕ್ಕೆ ಏನಂತ ಹೇಳ್ತೀವಿ? ಫಿಕ್ಸ್ಡ್ ಕಂಜಂಕ್ಷನ್. ಹಂಗಿತ್ತಂದ್ರ ಇಲ್ಲಿ ನಿಮಗ ಫಿಕ್ಸ್ಡ್ ಕ್ಲಾಸಸ್ ಬಗ್ಗೆ ಏನಾದ್ರು ಗೊತ್ತಿತ್ತಂದ್ರೆ ಎಸ್ ಐ ನೋ ಕ್ಲಾಸಸ್ ಅಂತಕ್ಕಂಥದ್ದು ಒಂದು ಕಮೆಂಟ್ ಒಳಗೆ ತಿಳಿಸಿ. ಓಕೆ, ಅದೇ ರೀತಿಯಾಗಿ ನಾಟ್ ಓನ್ಲಿ ಜೊತೆಗೆ ಬರ್ತಕ್ಕಂತಹ ಫಿಕ್ಸ್ಡ್ ಕಂಜಂಕ್ಷನ್ ಯಾವುದು? ನಾಟ್ ಓನ್ಲಿ ಜೊತೆಗೆ ಬರ್ತಕ್ಕಂತಹ ಫಿಕ್ಸ್ಡ್ ಕಂಜಂಕ್ಷನ್ ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು, ಇದು ಆನ್ಸರ್ ಇರ್ತೈತಿ. ನೆಕ್ಸ್ಟ್ ನೋಡಿ, ನೋ ಸೂನರ್ ಡಿಡ್ ಹಿ ಅರೈವ್. ಸರ್, ನೋ ಸೂನರ್ ಜೊತೆ ಯಾವ್ದು ಬರ್ತೈತಿ ಸರ್? ಕನ್ಫ್ಯೂಸ್ ಆಗಿಬಿಡ್ತಲ್ಲ ಸರ್. ನೋ ಸೂನರ್ ಡಿಡ್ ಹಿ ಅರೈವ್, ದೆನ್ ಬರ್ತಿತ್ತು, ದ್ಯಾನ್ ಬರ್ತಿತ್ತು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನೋ ಸೂನರ್ ಜೊತೆ ಯಾವ್ದು ಬರ್ತೈತಿ ಅಂತಕ್ಕಂಥದ್ದನ್ನ ದ್ಯಾನ್ ಅಂತಕ್ಕಂಥದ್ದು. ನೋ ಸೂನರ್ ದ್ಯಾನ್, ನೋ ಸೂನರ್ ದೆನ್ ಅಲ್ಲ, ನೋ ಸೂನರ್ ದ್ಯಾನ್ ಅಂತಕ್ಕಂಥದ್ದು ಏನಾಗ್ತೈತಿ? ಆನ್ಸರ್ ಇರ್ತೈತಿ. ಓಕೆ, ಮಟ ಏನ್ ಮಾಡ್ರಿ, ಇದನ್ನ ಫೋಟೋಸ್ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳ್ಕೊರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿದ್ರಿ, ನೋ ಸೂನರ್. ಯಾವಾಗ ನೋ ಸೂನರ್ ಅಂತ ಬರ್ತದ, ಇದ್ರ ಜೊತೆಗೆ ಏನಾಗ್ತದೆ? ದ್ಯಾನ್ ಅಂತಕ್ಕಂಥದ್ದು ಆನ್ಸರ್ ಇರ್ತದ. ಓಕೆ, ಒಂದು ಕಾಲ್ ಬಂದಿತ್ತು, ಅದಕ್ಕೆ ಆನ್ಸರ್ ಮಾಡಿದ್ನೆ. ನೋ ಸೂನರ್ ಜೊತೆಗೆ ಏನ್ ಬಳಸ್ಬೇಕ? ದ್ಯಾನ್ ಅಂತಕ್ಕಂಥದ್ದು ಬಳಸ್ಬೇಕು. ಅವ್ರು ಕನ್ಫ್ಯೂಸ್ ಮಾಡಕ್ಕೆ ಏನ್ ಕೊಟ್ಟಿರ್ತಾರ ಅಂದ್ರ ದೆನ್ ಕೊಟ್ಟಿರ್ತಾರೆ. ದೆನ್ ಬರಂಗಿಲ್ಲ. ನೋ ಸೂನರ್ ಆಗಿಂದಾಗ ಸಡನ್ ಆಕ್ಷನ್ ದೆನ್, ನೋ ಸೂನರ್ ದೆನ್. ಓಕೆ, ಎಸ್. ನೆಕ್ಸ್ಟ್ ನೋಡು, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಅಮಿಯಬಲ್. ಸರ್, ಅಮಿಯಬಲ್ ಅನ್ನೋದು ಭಾಳ ಸಲ ಬಂದಿತ್ತಲ್ರಿ? ಎಸ್, ಬಂದೈತ್ರಿ. ಓಕೆ, ಅಮಿಯಬಲ್ ಅಂದ್ರೆ ಏನು? ಫ್ರೆಂಡ್ ಅಂತ ಹೇಳ್ತೀವಿ. ಅಮಿಯಬಲ್ ಅಂದ್ರೆ ಏನ್ರಿ? ಫ್ರೆಂಡ್ಶಿಪ್ ಅಂತಕ್ಕಂಥದನ್ನ. ಅದೇ ರೀತಿಯಾಗಿ ಏನಂತ ಹೇಳ್ತೀವಿ? ಮೇಟ್ ಅಂತಕ್ಕಂಥದ್ದಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ಏನಂತ ಹೇಳ್ತೀವಿ? ಆಲೆ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ಇವೆಲ್ಲ ವರ್ಡ್ ಎಲ್ಲ ಮೀನಿಂಗ್ ಸೇಮ್. ಮತ್ತೆ ಅದೇ ರೀತಿಯಾಗಿ ಏನಂತೀವಿ? ಸ್ಮೂದಿ ಅಂತಕ್ಕಂಥದ್ದು ಬರ್ತದೆ. ಏನ್ರಿ? ಸ್ಮೂದಿ ಅಂತಕ್ಕಂಥದ್ದು
ಬರ್ತೈತಿ. ಇವೆಲ್ಲ ಬಂದಾಗ ಇದು ಕನ್ನಡ ಒಳಗೆ ಏನಂತ ಕರಿತೀರಿ, ಸ್ನೇಹ ಪರ ಅಂತ ಕರಿತೀರಿ. ಏನಂತ ಕರಿತೀರಿ, ಸ್ನೇಹ ಪರ ಅಂತ ಕರಿತೀರಿ. ಹಿಂಗ ಕರೆದಾಗ ಇದು ಸ್ನೇಹ ಪರ ಇದ್ದಾಗ ಇದ್ರ ಅಪೋಸಿಟ್ ವರ್ಡ್ ಯಾವಾಗಲೂ ಏನಾಗಿರ್ತೈತಿ, ಅನ್ಫ್ರೆಂಡ್ಲಿ ಅಂತಕ್ಕಂಥದ್ದಾಗಿರ್ತದೆ. ಅನ್ಫ್ರೆಂಡ್ಲಿ ಅಥವಾ ಆಂಟೋಗೊನಿಸ್ಟ್ ಅಥವಾ ಅಡ್ವರ್ಸರಿ. ಓಕೆ, ಇವೆಲ್ಲ ಏನಾಗಿರ್ತಾವ, ಇತರ ಆನ್ಸರ್ ಆಗಿರ್ತಾವ. ಹಂಗಿದ್ದಾಗ ಏನಾಕೈತ್ರಿ, ಅನ್ಫ್ರೆಂಡ್ಲಿ ಅಂತಕ್ಕಂಥದ್ದು. ಅಲ್ಲಿ ಸ್ನೇಹ ಪರ ಅಂತ ಇದ್ದಾಗ ಇಲ್ಲಿ ಏನಾಕೈತೆ, ವಿರೋಧತ್ವ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಓಕೆ, ಎಸ್, ಆಮಿಯೇಬಲ್ ದ ಅಪೋಸಿಟ್ ವರ್ಡ್ ಯಾವಾಗಿರ್ತದ, ಅನ್ಫ್ರೆಂಡ್ಲಿ ಅಂತಕ್ಕಂಥದ್ದಾಗಿರ್ತದ. ಓಕೆ, ಹಂಗಿತ್ತಂದ್ರೆ ಏನ್ ಮಾಡ್ರಿ, ಇಲ್ಲಿ ಫಿಟೈಲ್ ಅಂತಕ್ಕಂಥ ವರ್ಡು ಮತ್ತು ಪರ್ಟೈಲ್ ಅಂತಕ್ಕಂಥ ವರ್ಡು ಮತ್ತು ಸ್ಟೆರೈಲ್ ಅಂತಕ್ಕಂಥ ವರ್ಡು ಮತ್ತು ಬ್ಯಾರನ್ ಅಂತಕ್ಕಂಥ ವರ್ಡು, ಈ ವರ್ಡ್ಗಳನ್ನು ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ಮೀನಿಂಗ್ ಜೊತೆಗೆ ತಿಳಿಸಿ. ಎಸ್, ಓಕೆ, ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಗಿವನ್ ಸೆಗ್ಮೆಂಟ್ಸ್ ಅಂಡ್ ಇಲ್ಲಿ ಏನಿದೆ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತಕ್ಕಂಥ ವರ್ಡ್ದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಕೇಳ್ಯಾರ. ಏನ್ ಕೇಳ್ಯಾರಿ, ಇಡಿಯಮ್ ಅಂಡ್ ಫ್ರೇಸಸ್ ಅನ್ನ ಕೇಳ್ಯಾರ. ಇಡಿಯಮ್ ಅಂಡ್ ಫ್ರೇಸಸ್ ಅನ್ನ ಕೇಳಿದಾಗ ಈ ತರ ಮೀನಿಂಗ್ ಏನಂದ್ರೆ, ಐ ಕಾಂಟ್ ಬಿಲೀವ್ ಯು ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಟಾಕ್ ಅಬೌಟ್ ಮೈ ಸರ್ಪ್ರೈಸ್ ಪಾರ್ಟಿ. ಓಕೆ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಒಂದು ಬ್ಯಾಗ್ ಒಳಗಿಂದ ಕ್ಯಾಟ್ ಅನ್ನ ಹೊರಗೆ ತೆಗೆಯೋದಂದ್ರ, ಮನಸ್ಸೊಳಗಿಂದ ಏನೋ ಒಂದು ಮುಚ್ಚಿಟ್ಟಿರ್ತಕ್ಕಂಥ ಹೊರಗೆ ಹಾಕೋದಂದ್ರ ಟು ರಿವೀಲ್, ಟು ಕೀಪ್ ಅ ಸೀಕ್ರೆಟ್ ಬರಂಗಿಲ್ಲ, ಮೇಕ್ ಅ ಜೋಕ್ ಬರಂಗಿಲ್ಲ, ಆಸ್ಕ್ ಅ ಕ್ವಶನ್ ಬರಂಗಿಲ್ಲ, ರಿವೀಲ್ ಅ ಸೀಕ್ರೆಟ್. ಒಂದು ಸೀಕ್ರೆಟ್ ಅನ್ನ ಏನ್ ಮಾಡೋದು, ಒಂದು ಬ್ಯಾಗ್ ನಂತರ ಹೆಂಗ್ ಬೇಕಾ ಹೊರ ತೆಗಿತಿರಲ್ಲ ಹಂಗ ಸೀಕ್ರೆಟ್ ಅನ್ನ ರಿವೀಲ್ ಮಾಡೋದು. ಹಂಗಿತ್ತಾನೆ ಇದಕ್ಕೆ ಇನ್ನೊಂದು ಬರ್ತೈತ್ರಿ, ಏನಂದ್ರೆ ಸ್ಪಿಲ್ ದ ಬೀನ್ಸ್ ಅಂತ. ಸ್ಪಿಲ್ ದ ಬೀನ್ಸ್, ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ರಿವೀಲ್ ಅ ಸೀಕ್ರೆಟ್ ಅಂತಕ್ಕಂಥದ್ದು. ಸ್ಪಿಲ್ ದ ಬೀನ್ಸ್ ಅಂಡ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತಕ್ಕಂಥದ್ದು ಎರಡು ಸೇಮ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೀನಿಂಗ್ ಆಗ್ತದೆ. ಓಕೆ, ನೆಕ್ಸ್ಟ್, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾವುದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತಕ್ಕಂಥದ್ದು ಕೇಳಾರ. ವೆದರ್ ಅಂತಕ್ಕಂಥದ್ದು ಕರೆಕ್ಟ್ ಅದ. ಇನ್ನೊಂದು ವೆದರ್ ಬರ್ತದೆ, WHETHER ವೆದರ್ ಬರ್ತದ, ಕರೆಕ್ಟ್ ಅದ. ವೆಹಿಕಲ್ ಕರೆಕ್ಟ್ ಅದ. ಪ್ರೊಫೆಸರ್ PROFESSOR ಪ್ರೊಫೆಸರ್ ಕರೆಕ್ಟ್ ಅದ. ಟೊಮ್ಯಾಟೋಸ್ ಅಂತಕ್ಕಂಥದ್ದು ತಪ್ಪೈತಿ. ಯಾಕಂದ್ರ TOMATO ಟೊಮ್ಯಾಟೊ ಬಂದಾಗ ಯಾವಾಗ ವರ್ಲ್ಡ್ ಓದಿಂದ ಎಂಡ್ ಆಗ್ತದ ಅಲ್ಲಿ ಏನ್ ಬಳಸ್ತೀವಿ, ES ಬಳಸ್ತೀವಿ. ಓಕೆ, ಇಲ್ಲಿ ಏನ್ ಬರ್ತದೆ, ಟೊಮ್ಯಾಟೋಸ್ ಅಂತಕ್ಕಂಥದ್ದು ಬಂದಾಗ ಆನ್ಸರ್ ಕರೆಕ್ಟ್ ಆಗ್ತೈತಿ. ಓಕೆ, ಹಂಗಿತ್ತಂದ್ರೆ ಇನ್ನೊಂದು ಹೇಳ್ತೇನೆ ನೋಡ್ರಿ, ಫೇರ್ ಅಂತಕ್ಕಂಥ ವರ್ಲ್ಡ್ ದ ಫ್ಲೂರಲ್ ಏನ್ ಆಕೈತಿ, ಕ್ರಾಸ್ ಅನ್ನೋ ವರ್ಲ್ಡ್ ದ ಫ್ಲೂರಲ್ ಏನ್ ಆಗ್ತೈತಿ, ಟಾಟಾ ಅನ್ನೋ ವರ್ಲ್ಡ್ ದ ಸಿಂಗ್ಯುಲರ್ ಏನ್ ಆಕೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಈ ವರ್ಡ್ಸ್ ಏನೇನ್ ಆಗ್ತಾವ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ನೋಡ್ರಿ, ವಿಡಿಯೋ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಹೋಗಿ, ಇದೇನಾಕೈತಿ ಆನ್ಸರ್, ಟೊಮ್ಯಾಟೋಸ್ ಅನ್ನೋದು ನಮ್ದು ಕರೆಕ್ಟ್ ರಾಂಗ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, parts of the following sentence have been given as option. Select the option that contains an error. Ravi will go to the London. Ravi will go to the London. ಇಲ್ಲಿ ದ ಲಂಡನ್ ಅಂತಕ್ಕಂಥದ್ದು ಬರ್ತೈತೋ ಬರಂಗಿಲ್ಲ ಅನ್ನೋದು ಬಹಳಷ್ಟು ಮುಖ್ಯವಾಗಿದೆ. ರವಿ ಜೊತೆ ವಿಲ್ ಬಂದೈತಿ, ವಿಲ್ ಇಸ್ ಅ ಮಾಡಲ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಅದ್ರ ಜೊತೆಗೆ V1 ಐತಿ, ಕರೆಕ್ಟ್ ಐತಿ. ಟು ಅಂತಕ್ಕಂಥದ್ದು ಎಲ್ಲಿ ಹೊಂಟಾನ, ಇಂಗ್ಲೆಂಡ್ ಹೊಂಟಾನ. ನಮ್ಮ ರೂಲ್ಸ್ ತಿಳ್ಕೊಂಡ್ಬಿಡ್ರಿ. ಒಂದು ರೂಲ್ಸ್ ಹೇಳ್ತೀನಿ ನೋಡ್ರಿ. ಏನ್ ರೂಲ್ಸ್ ಅಂದ್ರೆ, ಯಾವಾಗ ನೇಷನ್ ಆರ್ ಕಂಟ್ರಿ ನೇಮ್ಸ್ಗಳು ಬರ್ತಾವ, ನೇಷನ್ ಅಥವಾ ದೇಶದ ಹೆಸರು ಬಂದಾಗ, ನಾವೇನ್ ಮಾಡಂಗಿಲ್ಲ, ಆರ್ಟಿಕಲ್ ಅನ್ನ ಬಳಸೋಂಗಿಲ್ಲ. ನೋ ಆರ್ಟಿಕಲ್. ಓಕೆ, ಇಲ್ಲಿ ಇಂಗ್ಲೆಂಡ್ ಅಂತಕ್ಕಂಥದ್ದು ಬಂದಾಗ ನಾವು ಆರ್ಟಿಕಲ್ ಬಳಸಂಗಿಲ್ಲ. ದಿಸ್ ಈಸ್ ಅವರ್ ಗ್ರಾಮ್ಯಾಟಿಕಲ್ ಎರರ್ ಪಾರ್ಟ್. ಹಂಗಿತ್ತಂದ್ರ USA ಬಂದಾಗ, USA ಅಂತಕ್ಕಂಥದ್ದು ಬಂದಾಗ, ಇನ್ನೊಂದು USSR ಅಂತಕ್ಕಂಥ ಎರಡು ದೇಶಗಳು ಬಂದಾಗ ಯಾವ ಆರ್ಟಿಕಲ್ ಅನ್ನ ಬಳಸ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನಿಮ್ ವಿಡಿಯೋನ ಲಾಸ್ಟ್ ಮಟ್ಟ ನೋಡೋ ಕಾರಣ ಇದ್ರಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳ್ತಿರ್ತೀನಿ, ಒಟ್ಟ ಮಿಸ್ ಮಾಡ್ಕೋಬಾರ್ದು ನೀವು. ಡನ್. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಓಕೆ, ಮುಗಿತ್ರಿ ಇಲ್ಲಿಗೇನ, ಇಲ್ಲಿ ಮುಗಿತು. ಯಾರ್ಯಾರು ಇನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ಏನಾಗ್ತದಂದ್ರ ಕೆಲವೊಂದಿಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ಯಾವ್ರಿ. ಓಕೆ, ಕೆಲವೊಂದಿಷ್ಟು ಕ್ವಶನ್ಗಳು ಏನಾಗ್ಯಾವ, ರಿಪೀಟ್ ಆಗ್ಯಾವ. ಅದೇ ರೀತಿಯಾಗಿ ನಮ್ದು ಚಾನಲ್ದ ಲಿಂಕ್, ನಂದು ಯೂಟ್ಯೂಬ್, ನಂದು ವಾಟ್ಸಪ್ ಚಾನಲ್ ಅದ, ಒಂದು ಗ್ರೂಪ್ ಮಾಡ್ಯಾವ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಅಲ್ಲಿ ಯಾರು ಜಾಯ್ನ್ ಆಗ್ತೀರಿ, ಡೈಲಿ ಒಂದೊಂದು ಟೆಸ್ಟ್ ಕೊಡ್ತಕ್ಕಂಥ ಅವಕಾಶಗಳು ಇರ್ತಾವೆ. ಡೈಲಿ ಒಂದು ಟೆಸ್ಟ್ ಇರ್ತದೆ, ವೊಕ್ಯಾಬುಲರಿಗಳನ್ನ ಸೆಂಡ್ ಮಾಡ್ತಿರ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಡಿಸ್ಕಸ್ ಆಗ್ತಿರ್ತಾವ. ಸೊ ಎವ್ರಿ ಒನ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ನೋಟಿಫಿಕೇಶನ್ಸ್. ಓಕೆ, ಯಾವ ಜಾಬ್ ಕರೆಯಾಕತ್ತಾರ, ಏನೇನು ಆಗಾಕತ್ತೈತಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಂತೀರಿ, ಅಪ್ಲೈ ಮಾಡ್ರಿ, ಸೆಲೆಕ್ಷನ್ ಆಗ್ರಿ. 2026 ಏನೈತ್ಲ, ದಿಸ್ ಈಸ್ ಅ ಗ್ರೇಟ್ ಇಯರ್ ಫಾರ್ ಯು ಆಲ್. ಎಲ್ಲರಿಗೂ ಶುಭವಾಗಲಿ.
ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು ಆಲ್.